ಏನು ಒಂದು ಕೋರಿಕೆಗಳನ್ನ ನಮ್ಮ ತಮ್ಮಣ್ಣವರಿಗೆ ಇವಾಗ ಕೊಟ್ಟರು, ಅದನ್ನ ನೋಡಿ ಖುಷಿ ಆಯಿತು. ಒಂದು ವಿಶೇಷ ಏನು ಅಂದರೆ, ಇವತ್ತು ಬಹಳ ವರ್ಷಗಳ ನಂತರ ನಮ್ಮ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರು ಅವರೇ ನಮ್ಮವರು ಇದ್ದಾರೆ, ನಮ್ಮ ತಮ್ಮಣ್ಣವರು ಇದ್ದಾರೆ. ಈ ಥರ ನಿಮ್ಗೆ ಏನೇ ಕೊರತೆಗಳಿದ್ರೆ ಅವ್ರನ್ನ ಈಗ ನೀವು ಕೊರತೆಗಳನ್ನೆಲ್ಲ ನೀಗಿಸ್ಕೊಂಡ್ಬಿಡ್ಬೇಕು. ಈಗ ಅದೇ ರೀತಿ ಹಂಗೆ ಮುಂದೆ ಉಳಿಸ್ಕೊಂಡ್ಬಿಡ್ಬೇಕು ಅಷ್ಟೇ ನಾನು ಹೇಳೋದು. ಸೊ ಇವತ್ತಿಗೆ ಏನು ಕಾರ್ಯಕ್ರಮಗಳು ಇವೆ, ಇವು ನಮ್ಮ ಚಿದಣ್ಣ ಅವರು ಹೇಳಿದರು, ಏನು ಜೆನ್ಜಿ ಜನರೇಷನ್ ಅಂತ. 1997ನೇ ಇಸ್ವಿಯಿಂದ 2012ನೇ ಇಸ್ವಿಯವರೆಗೆ ಹುಟ್ಟಿರೋ ಮಕ್ಕಳನ್ನ ಜೆನ್ಜಿ ಜನರೇಷನ್ ಅಂತಾರೆ. ಅದ್ರ ಮುಂದೆ ಕೊಟ್ಟಿದ್ದ ಮಕ್ಕಳನ್ನ ಈಗಿನವ್ರನ್ನೆಲ್ಲ ಜೆನ್ ಆಲ್ಫಾ ಅಂತಾರೆ. ಸೊ ಇವತ್ತಿನೆಲ್ಲ ಮೊಬೈಲಲ್ಲೇ ಮುಳುಗೋಗಿದ್ದಾರೆ ಈ ಮಕ್ಕಳುಗಳು. ಅಂಥವ್ರನ್ನ ನಾವು ಎಳ್ಕೊಂಬಂದು ಕೂರಿಸ್ಕೊಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ನಮ್ಮ ಶಕ್ತಿ, ನಮ್ಮ ಬಲ ಮತ್ತೆ ನಮ್ಮಲ್ಲಿರುವ ಒಂದು ಸಂಘಟನಾ ಶಕ್ತಿ ನಮಗೆ ನಮ್ಮವ್ರದ್ದು ನಮ್ದು ಅನ್ನೋ ಭಾವನೆ ಕ್ರಿಯೇಟ್ ಆಗದೆ ಇಂಥ ಸಂದರ್ಭಗಳಲ್ಲಿ. ನೀವು ಅಬ್ಸರ್ವ್ ಮಾಡಿ, ಇವತ್ತು ಈ ಊರಿಂದ ಬೇರೆ ಊರುಗಳಿಗೆ ನಾವು ಕೊಟ್ಟ ಹೆಣ್ಮಕ್ಳೆಲ್ಲ ಬಂದಿರೋಣ ಅಂತ ನೀವು ಇಲ್ಲಿ ಗಮನಿಸ್ಬೋದು. ನನಗೆ ಇನ್ನೂ ಒಂದು ಖುಷಿ ಅಂದರೆ, ನಾನು ಬರ್ತಿದ್ದಂಗೆ ನಮ್ಮ ಚಿನ್ನಣ್ಣ ಹೇಳ್ದಂಗೆ ನಮ್ಮೂರೆಲ್ಲ ಮುಳುಗಡೆ ಇದೆ ಬೆಣ್ಣೂರು. ನಮಗೀಗೆಲ್ಲ ನಮ್ಮ ಊರವರೆಲ್ಲ ಹೆಂಗಿದ್ದಾರೆ ಅಂದರೆ, ಯಾವುದೇ ಹಳ್ಳಿಗೆ ಹೋಗಿ ಬೆಣ್ಣೂರವ್ರ ಮನೆ, ಬಂದಳ್ಳಿ ಮನೆ ಅಂತ ಒಂದು 2 ಮನೆಯವರು ಇದ್ದೇ ಇರ್ತಾರೆ. ಅದೇ ರೀತಿ ಬಾಳೆಹಳ್ಳಿಲೂ ಕೂಡ ನಮ್ಮ ಬೆಣ್ಣೂರವರು ಒಂದು 4 ಮನೆ ಇದಾವೆ. ಬಂದ ಕೂಡ ನಮ್ಮ ಶಿವಕ್ಕ ಅವರು ಎಲ್ಲರೂ ನಂಜೇಶ್ವರ ಅಂತೇಳಿ ಮಾತಾಡ್ಸಿದ್ರು. ಸೊ ಹಂಗಾಗಿ ನಮಗೆ ಊರು ಮುಳುಗಡೆ ಆದ್ರೂ ಎಲ್ಲ ಊರು ನಮ್ಮೂರೇ ಆಗಿದ್ದಾವೆ. ಅದರಲ್ಲೂ ನಮ್ಮ ತಾಯಿ ಮನೆ ಬೀಕ್ನಳ್ಳಿ, ಬಾಳೆಹಳ್ಳಿ ಇವೆಲ್ಲ ಏನು ಬೇರೆ ಅನ್ನಂಗಿಲ್ಲ. ಇವತ್ತು ಬಂದ ಕೂಡ ನಮ್ಮ ಅಪ್ಪಾಜಿ ತಂಗಿರೆಲ್ಲ ಬಂದು ಮಾತಾಡ್ಸಿದ ಕೂಡ ನಮ್ಮ ಬೆಣ್ಣೂರಿಗೆ ಬಂದಂಗೆ ಅಂತ ಭಾರಿ ಖುಷಿ ಆಯ್ತು ನನಗೆ. ಸೊ ಹಿಂಗಿರುವಾಗ ನಾವೆಲ್ಲರೂ ಸಂಘಟನಾತ್ಮಕವಾಗಿ ನಮ್ಮದು ನಮ್ಮವರು ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯಗಳು ಮಾಡ್ತಾ, ದೇವಸ್ಥಾನಗಳು ಜೀರ್ಣೋದ್ಧಾರದ ಥರನೇ ನಾವು ಹೆಂಗೆ ಒಂದು ಸಂಘಟನಾತ್ಮಕವಾಗಿ ಒಂದು ಫಂಡ್ ರೈಸ್ ಮಾಡಿಬಿಟ್ಟು ಎಲ್ಲ ಒಂದು ದೇವಸ್ಥಾನಗಳನ್ನ ಕಟ್ತೀವಿ, ಅದೇ ಥರ ಆರ್ಥಿಕವಾಗಿ ಕಷ್ಟದಲ್ಲಿದ್ದವ್ರಿಗೂ ನಮ್ಮವರು ಅನ್ನೋ ಒಂದು ಭಾವನೆಯಲ್ಲಿ ನಾವು ಅವ್ರನ್ನ ಮೇಲ್ತರ ಕೆಲಸ ಮಾಡ್ತಾ ನಾವೆಲ್ಲರೂ ಗಟ್ಟಿಯಾಗಿ ಒಗ್ಗಟ್ಟಾಗಿ ಇರೋಣ ಅಂತ ಕೇಳ್ತಾ